ಮೊಹಮ್ಮದ್ ಸಿರಾಜ್ ಟೀಮ್ ಇಂಡಿಯಾದ ವೇಗದ ಬೌಲರ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯಲ್ಲಿ ಸಿರಾಜ್ ಅಮೋಘ ಬೌಲಿಂಗ್ ಪ್ರದರ್ಶನ ತೋರಿದ್ರು. ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ 5 ಮ್ಯಾಚ್ಗಳ ಮೂಲಕ 23 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇದೀಗ ಸಿರಾಜ್ ಮೈದಾನದಲ್ಲಿ ಸೌಂಡ್ ಮಾಡ್ತಿದ್ದಂತೆ ಅವರ ಇನ್ಕಮ್ ಕೂಡ ಹೆಚ್ಚಾಗ್ತಾನೆ ಇದೆ. ಸ್ಲಂನಲ್ಲಿ ಬೆಳೆದ ಆಟೋ ಡ್ರೈವರ್ ಮಗ ಈಗ ಕೋಟ್ಯಾಧಿಪತಿ ಆಗಿದ್ದಾರೆ. ಅಷ್ಟಕ್ಕೂ ಮೊಹಮ್ಮದ್ ಸಿರಾಜ್ ಆದಾಯ ಎಷ್ಟು? ಸಣ್ಣ ವಯಸ್ಸಲ್ಲೇ ಕೋಟಿಗಳ ಅಧಿಪತಿಯಾಗಿದ್ದು ಹೇಗೆ? ಕ್ರಿಕೆಟ್ ಮಾತ್ರವಲ್ಲದೆ ಸಿರಾಜ್ ಯಾವ್ಯಾವ ಮೂಲಗಳಿಂದ ಆದಾಯ ಗಳಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪ್ರತಿಭೆಯ ಜೊತೆ ಛಲ ಇದ್ರೆ ಹಣ ಮ್ಯಾಟರ್ ಆಗಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊಹಮ್ಮದ್ ಸಿರಾಜ್. ತಂದೆ ಆಟೋ ಡ್ರೈವರ್, ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ, ಸ್ಲಂನಲ್ಲೇ ಜೀವನ. ಸಿರಾಜ್ ಗುರಿ ಕ್ರಿಕೆಟ್ ಮೇಲೆ ಇರೋ ಹುಚ್ಚು ಪ್ರೀತಿ ಮುಂದೆ ಬಡತನ ಮ್ಯಾಟರ್ ಆಗಿಲ್ಲ. ಹೈದರಾಬಾದ್ನ ಗಲ್ಲಿಗಳಲ್ಲಿ ಆಟವಾಡ್ತಿದ್ದ ಸಿರಾಜ್ ಈಗ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಸಿರಾಜ್ ಪ್ರಮುಖ ಪಾತ್ರ ವಹಿಸಿದ್ರು. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡಿರುವ ಟೀಮ್ ಇಂಡಿಯಾದ ವೇಗಿ ಮೊಹಮ್ಮದ್ ಸಿರಾಜ್ ಈಗಾಗಲೇ ದಿಗ್ಗಜರ ಜೊತೆ ವಿಶೇಷ ಎಲೈಟ್ ಪಟ್ಟಿಗೆ ಸೇರ್ಪಡೆಗೊಂಡಿದ್ದಾರೆ. ಭಾರತದ ಪರ ವಿದೇಶಿ ಪಿಚ್ಗಳಲ್ಲಿ 100ಕ್ಕೂ ಹೆಚ್ಚು ವಿಕೆಟ್ ಕಬಳಿಸುವ ಮೂಲಕ ಸಾಧನೆ ಮಾಡಿದ 7ನೇ ವೇಗದ ಬೌಲರ್ ಎನಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಸಿರಾಜ್ 5 ಮ್ಯಾಚ್ಗಳಲ್ಲಿ 23 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇದೀಗ ಕ್ರಿಕೆಟ್ನಿಂದಲೇ ಸಿರಾಜ್ ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಸಿರಾಜ್ ಆದಾಯ ಡಬಲ್ ಆಗ್ತಾನೇ ಇದೆ. ಅಂದಹಾಗೆ 2025ರಲ್ಲಿ ಸಿರಾಜ್ ವಾರ್ಷಿಕ ಆದಾಯ 57 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಇಷ್ಟೊಂದು ಆದಾಯ ಗಳಿಸ್ತಾ ಇರೋದು IPL ಒಪ್ಪಂದ, BCCI ಸಂಬಳ ಮತ್ತು ವಿವಿಧ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಳಿಂದ. ಇತ್ತೀಚಿನ ವರ್ಷಗಳಲ್ಲಿ ಅವರ ಆದಾಯ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ಹೌದು, ಮೊಹಮ್ಮದ್ ಸಿರಾಜ್ BCCI ಒಪ್ಪಂದದಡಿಯಲ್ಲಿ A ಗ್ರೇಡ್ ಆಟಗಾರನಾಗಿದ್ದಾರೆ. ಸಿರಾಜ್ಗೆ BCCI ವಾರ್ಷಿಕವಾಗಿ 5 ಕೋಟಿ ರೂಪಾಯಿ ಸಂಭಾವನೆ ನೀಡ್ತಾ ಇದೆ. ಅಷ್ಟೇ ಅಲ್ಲ, ಪ್ರತಿ ಟೆಸ್ಟ್ ಪಂದ್ಯಕ್ಕೆ 15 ಲಕ್ಷ ರೂಪಾಯಿ, ಪ್ರತಿ ಏಕದಿನ ಪಂದ್ಯಕ್ಕೆ 6 ಲಕ್ಷ ರೂಪಾಯಿ ಮತ್ತು ಪ್ರತಿ T20I ಪಂದ್ಯಕ್ಕೆ 3 ಲಕ್ಷ ರೂಪಾಯಿ ಪಂದ್ಯ ಶುಲ್ಕವನ್ನ ಪಡಿತಾ ಇದ್ದಾರೆ. ಇದು ಕೂಡ ಸಿರಾಜ್ ಆದಾಯ ಹೆಚ್ಚಾಗಲು ಕಾರಣ. ಇನ್ನು ಸಿರಾಜ್ ಆದಾಯದ ಇನ್ನೊಂದು ಮೂಲ ಅಂದ್ರೆ ಅದು IPL. ಸಿರಾಜ್ 2017ರಲ್ಲಿ SRH ತಂಡದ ಮೂಲಕ IPLಗೆ ಪಾದಾರ್ಪಣೆ ಮಾಡ್ತಾರೆ. ಮೊದಲ ವರ್ಷವೇ ಹೈದರಾಬಾದ್ ತಂಡ 2.6 ಕೋಟಿ ರೂಪಾಯಿಗೆ ಸಿರಾಜ್ ಅವರನ್ನ ಖರೀದಿಸಿತ್ತು. ಬಳಿಕ ಅಂದ್ರೆ 2018ರಿಂದ ಸಿರಾಜ್ RCB ತಂಡದ ಭಾಗವಾಗಿದ್ರು. ಆದ್ರೆ 2025ರಲ್ಲಿ ಸಿರಾಜನ್ನ RCB ತಂಡದಿಂದ ಕೈ ಬಿಡಲಾಯಿತು. ಗುಜರಾತ್ ಟೈಟನ್ಸ್ 12.25 ಕೋಟಿ ರೂಪಾಯಿಗೆ ಸಿರಾಜ್ ಅವರನ್ನ ಖರೀದಿಸಿತ್ತು. ಇನ್ನು ಸಿರಾಜ್ ಈಗಾಗಲೇ ಕೆಲ ಬ್ರ್ಯಾಂಡ್ಗಳ ಜೊತೆ ಒಪ್ಪಂದ ಕೂಡ ಮಾಡಿಕೊಂಡಿದ್ದಾರೆ. ಮೈ11 ಸರ್ಕಲ್, ಥಮ್ಸ್ ಅಪ್, ಕಾಯಿನ್ ಸ್ವಿಚ್, ಕುಬೇರ್, ST ಕ್ರಿಕೆಟ್, ನಿಪಾನ್ ಪಾಯಿಂಟ್ ಮತ್ತು ಮೈಫಿಟ್ ನಂತಹ ಹಲವಾರು ಬ್ರ್ಯಾಂಡ್ಗಳ ಜೊತೆ ಸಿರಾಜ್ ಟೈ ಅಪ್ ಆಗಿದ್ದಾರೆ. ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಳ ಮೂಲಕವೂ ಸಿರಾಜ್ ಕೋಟ್ಯಾಂತರ ರೂಪಾಯಿ ಗಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಿರಾಜ್ ರಿಯಲ್ ಎಸ್ಟೇಟ್ನಲ್ಲೂ ಹೂಡಿಕೆ ಮಾಡಿದ್ದಾರೆ. ಇನ್ನು ಬಾಲ್ಯದಲ್ಲಿ ಸಣ್ಣ ಮನೆಯಲ್ಲೇ ಬೆಳೆದ ಸಿರಾಜ್ ಈಗ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ ಹೈದರಾಬಾದ್ನ ಜುಬಿಲಿ ಹಿಲ್ಸ್ ನಲ್ಲಿರೋ ಅವರ ಐಷಾರಾಮಿ ಮನೆ. ಜುಬಿಲಿ ಹಿಲ್ಸ್ ನಲ್ಲಿರೋ 13 ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಮನೆಯನ್ನ ಸಿರಾಜ್ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಸಿರಾಜ್ ಬಳಿ ಈಗಾಗಲೇ ಐಷಾರಾಮಿ ಕಾರುಗಳಿವೆ. ರೇಂಜ್ ರೋವರ್ ಓಗ್, ಮರ್ಸಿಡೀಸ್ ಬೆನ್ಸ್ S ಕ್ಲಾಸ್, BMW 5 ಸೀರೀಸ್, ಟೊಯೋಟಾ ಕೊರೊಲಾ ಮತ್ತು ಆನಂದ್ ಮಹೀಂದ್ರ ಉಡುಗೊರೆಯಾಗಿ ನೀಡಿದ ಮಹೀಂದ್ರ ತಾರ್ ನಂತಹ ಐಷಾರಾಮಿ ವಾಹನಗಳು ಸಿರಾಜ್ ಬಳಿ ಇದೆ. ನಮಸ್ಕಾರ.